Hello everyone, ನಾನೆಲ್ಲಿ ಡಾಕ್ಟರ್ ಪವಿತ್ರ, ಕನ್ಸಲ್ಟೆಂಟ್ ಫರ್ಟಿಲಿಟಿ ಸ್ಪೆಷಲಿಸ್ಟ್, ಗರ್ಭಗುಡಿ IVF ಸೆಂಟರ್, ಕಲ್ಯಾಣ್ ನಗರ್. ಇವತ್ತು ನಾವು ನಾರ್ಮಲ್ ಪ್ರೆಗ್ನೆನ್ಸಿ ಕನ್ಸೆಪ್ಷನ್ ಹೆಂಗಾಗತ್ತೆ ಅದ್ರ ಬಗ್ಗೆ ಮಾತಾಡೋಣ. ಸೊ ನಾರ್ಮಲ್ ಪ್ರೆಗ್ನೆನ್ಸಿ ಆಗಲಿಕ್ಕೆ ನಮಗೆ ಮುಖ್ಯ ಏನೇನಿರಬೇಕಂದ್ರೆ, ಇದು ಸ್ತ್ರೀದು ಗರ್ಭಕೋಶ. ಸೊ ನಾವು ಸ್ಕ್ಯಾನ್ ಸಹಾಯದಿಂದ ಗರ್ಭಕೋಶ ನೋಡ್ತೀವಿ. ಗರ್ಭಕೋಶದ ಆಕಾರ ಮತ್ತು ಗಾತ್ರ ಮತ್ತು ಪದ್ರೆ ಸಾಮಾನ್ಯವಾಗಿರಬೇಕು. ಅಂಡಾಶಯಗಳಲ್ಲಿ ಮುಖ್ಯ ಮೊಟ್ಟೆದು ಸಂಖ್ಯೆ ಮತ್ತು ಅಂಡೋತ್ಪತ್ತಿ ಸಾಮಾನ್ಯವಾಗಿರಬೇಕು. ಇದು ನೋಡ್ತಾ ಇದ್ದೀರಲ್ವ, ಇದು ಕೊಳವೆ ಅಂದರೆ ಟ್ಯೂಬ್ಸ್, ಫೆಲೋಪಿಯನ್ ಟ್ಯೂಬ್ಸ್. ಅದರಲ್ಲಿ ಅಡಚಣೆ ಏನು ಇರಬಾರ್ದು. ಮತ್ತು ವೀರ್ಯ ಅಂದರೆ ಸ್ಪರ್ಮ್ಸ್ದು ಕೌಂಟ್, ಸಂಖ್ಯೆ, ಮೋಟಿಲಿಟಿ, ಚಲನಶೀಲತೆ ಮತ್ತು ಆಕಾರ ಸಾಮಾನ್ಯವಾಗಿರಬೇಕು. ಸೊ ಇದೆಲ್ಲನೂ ಸಾಮಾನ್ಯವಾಗಿದ್ರೇನು ಒಬ್ಬೊಬ್ಬರಿಗೆ ಪ್ರೆಗ್ನೆನ್ಸಿ ಆಗೋದಿಲ್ಲ. ಸೊ ಅದಕ್ಕೆ ಏನೇನು ಕಾರಣಗಳು ಇರ್ಬೋದು? ಸ್ಕ್ಯಾನ್ ಮಾಡಿ, ಇಲ್ಲಾಂದರೆ ಸೀಮೆನ್ ಅನಾಲಿಸಿಸ್ ಮತ್ತು ಟ್ಯೂಬ್ ಟೆಸ್ಟ್ ಮಾಡಿ ಇದೆಲ್ಲ ನಾರ್ಮಲ್ ಇದ್ದರೆ ಅಂಥವರಿಗೆ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂದರೆ ವಿವರಿಸಲಾಗದ ಬಂಜೆತನ ಅಂತ ಕರಿತೀವಿ. ಸೊ ನಾರ್ಮಲ್ ಪ್ರೆಗ್ನೆನ್ಸಿಗೆ ಏನು ಕಾನ್ಸೆಪ್ಟ್ ಆಗುತ್ತೆ ಅಂದರೆ, ಫಸ್ಟ್ ಬಂದು ಮೊಟ್ಟೆದು ಸಂಖ್ಯೆ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ, ನಾರ್ಮಲ್ ಆಗಿ ಒಂದು ಓವ್ಯುಲೇಷನ್ ಅಂದರೆ ಅಂಡೋತ್ಪತ್ತಿ ಆಗಬೇಕು. ಸೊ ಅದನಿಗೆ ರುದ್ರಚರಿತ್ರ ನಾರ್ಮಲ್ ಇರಬೇಕು. ರುದ್ರಚರಿತ್ರದಲ್ಲಿ ನಮಗೆ ಒಂದು ಮೊಟ್ಟೆ ಮಾತ್ರ ದೊಡ್ಡದು ಹಾಕ್ಕೊಂಡೇ ಹೋಗುತ್ತೆ. ಸೊ ಪೀರಿಯಡ್ಸ್ ಡೇ 2, ಡೇ 9 ಆ ಥರ ನಾವು ಸ್ಕ್ಯಾನ್ ಸಹಾಯದಿಂದ ಸ್ಕ್ಯಾನ್ ಮಾಡಿದ್ರೆ ನಮಗೆ ಮೊಟ್ಟೆದು ಸೈಜು ಗೊತ್ತಾಗುತ್ತೆ. ಸೊ ಅದರಿಂದ ನಮಗೆ ಅದು ಮೆಚೂರ್ ಆಗಿದೆಯಾ, ಓವ್ಯುಲೇಷನ್ ಆಗಿದೆಯಾ ಅಂತ ಕಂಡು ಬರುತ್ತಿದೆ. ಸೊ ನೆಕ್ಸ್ಟ್ ನೋಡಿದ್ರೆ, ಇದು ಫೆಲೋಪಿಯನ್ ಟ್ಯೂಬ್ ಒಳಗಡೆ ಹೋಗಬೇಕು. ಟ್ಯೂಬ್ ಒಳಗಡೆ ಹೋಗಿ ಇಲ್ಲಿ ವೇಟ್ ಮಾಡುತ್ತೆ. ನೆಕ್ಸ್ಟ್ ಬಂದು ವೀರ್ಯ ಒಳಗಡೆ ಎಂಟ್ರಿ ಆಗಬೇಕು. ಟೈಮಿಂಗ್ ತುಂಬ ಇಂಪಾರ್ಟೆಂಟ್, ಯಾಕಂದರೆ ಮೊಟ್ಟೆದು ಲೈಫ್ 24 hours ಮಾತ್ರ ಅದು ಸರ್ವೈವಲ್ ಅಂತ ಹೇಳ್ತೀವಿ. ಸ್ಪರ್ಮ್ಸ್ ಆ ಟೈಮ್ ಒಳಗಡೆ ಬರಬೇಕು ಆ್ಯಂಡ್ ಎಗ್ನ ಮೀಟ್ ಮಾಡಬೇಕು. ಅದನ್ನೇ ನಾವು ಫರ್ಟಿಲೈಸೇಷನ್ ಅಂತ ಕರಿತೀವಿ. ಸೊ ಫರ್ಟಿಲೈಸೇಷನ್ ಆದಮೇಲೆ ಒಂದು 5 ದಿವಸ ಈ ಟ್ಯೂಬ್ಸ್ ಒಳಗಡೆನೇ ಇರುತ್ತೆ. ಸೊ 5 ದಿವಸ ಆದಮೇಲೆ ಟ್ಯೂಬ್ಸಿಂದ ಗರ್ಭಕೋಶದ ಒಳಗಡೆ ಬಂದು ಇಲ್ಲಿ ಹಚ್ಕೊಂಡ್ಮೇಲೆ ಅದು ಬ್ಲಡ್ ಸಪ್ಲೈ, ಮದರಿಂದ ಬ್ಲಡ್ ಸಪ್ಲೈ ಎಲ್ಲ ಅದಕ್ಕೆ ಹೋಗುತ್ತೆ. ಅದಾದಮೇಲೆ ಬೇಬಿ ಫಾರ್ಮ್ ಆಗಿ ಹಾರ್ಟ್ ಬೀಟ್ ಎಲ್ಲ ಬಂದು 9 months ಒಳಗಡೆನೇ ಇರುತ್ತೆ. ಅದಾದಮೇಲೆ ಡೆಲಿವರಿ ಆಗೋದು. ಸೊ ಇದೆಲ್ಲ ಕಾನ್ಸೆಪ್ಟ್ ನಾರ್ಮಲ್ ಆಗಿ ಆಗಿದ್ದರೆ ನಾರ್ಮಲ್ ಪ್ರೆಗ್ನೆನ್ಸಿ ಬಂದಿರುತ್ತೆ. ಥ್ಯಾಂಕ್ ಯು.